ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ದಿಢೀರ್ ಅಂತಂದೇಳಿ ಇಡ್ಲಿ ಮತ್ತು ಅದಕ್ಕೆ ಕಾಂಬಿನೇಷನ್ ಆಗಿ ಶೇಂಗಾ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಯಾವ ರೀತಿ ತಿಂಡಿ ಮಾಡೋದು ಅಂತ ಗೊತ್ತಾಗದೇ ಇರುವಾಗ ಈ ರೀತಿ ನೀವು ಮಾಡಿ ನೋಡಿ. ದಿಢೀರ್ ಅಂತ ಇಡ್ಲಿನ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಉದ್ದಿನ ಬೇಳೆ ಯೂಸ್ ಮಾಡಿಲ್ಲ. ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದು. ನೋಡಿ, ಸಖತ್ ಟೇಸ್ಟಿಯಾದಂಥ ಟಿಫಿನ್ನ ನಾವು ಮಾಡ್ಕೋಬೋದು ಬೆಳಗ್ಗೆ ಎದ್ದ ತಕ್ಷಣ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲದಾಗಿ ಇವಾಗ ನಾನು ರವಾನ ತೊಗೋತಾ ಇದ್ದೀನಿ. ಇವಾಗ ಈ ಬೌಲಿಂದ 2 ಬೌಲ್ ಅಷ್ಟು ಇಡ್ಲಿ ರವಾನ ತೊಗೋತಾ ಇರೋದು. ನೀರು ಹಾಕಿ 2 ಸಲ ಚೆನ್ನಾಗಿ ಇದನ್ನು ವಾಶ್ ಮಾಡಿ ತೊಗೋಬೇಕು. ಇದರಲ್ಲಿ ಪೌಡ್ರ್ ಇರುತ್ತೆ. ಕರೆಕ್ಟಾಗಿ ಅದು ಕ್ಲೀನ್ ಆಗಬೇಕು. ಅಲ್ಲಿ ತನಕ 2 ಸಲ ಕ್ಲೀನ್ ಮಾಡಿ ತಗೊಳ್ಳಿ. ಇವಾಗ ನೀರು ಹಾಕಿ ನಾನು ಒಂದು 10 ನಿಮಿಷ ಹಾಗೆ ಇಡ್ತಾಯಿದ್ದೀನಿ. ಇವಾಗ ನೋಡಿ, 1 ಬೌಲಷ್ಟು ಇವಾಗ ರವೆ ತೊಗೊಂಡಿರುವಂಥ ಬೌಲಿಂದ 1 ಬೌಲಷ್ಟು ಮಧ್ಯಮ ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸಹ ಅಷ್ಟೇ ನೀರು ಹಾಕಿ 10 ನಿಮಿಷ ನೆನೆಸಿ ಇಡ್ತಾಯಿದ್ದೀನಿ. ಇವಾಗ 10 ನಿಮಿಷ ಆಗಿದೆ ನೋಡಿ. ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ತಾಯಿದ್ದೀನಿ. ಅವಲಕ್ಕಿನ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಬೇಕು. ಆ ರೀತಿ ತೆಗೆದು ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೊಗೋತಾ ಇದ್ದೀನಿ. ಇವಾಗ ಅರ್ಧ ಬೌಲಷ್ಟು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ಇವಾಗ 2 ಸೇರಿಸಿ ಚೆನ್ನಾಗಿ ರುಬ್ಬಿ ತೊಗೊಳ್ಳಿ. ಪೇಸ್ಟು ಸಣ್ಣ ಆಗಬೇಕು. ಅಲ್ಲಿ ತನಕ ನೋಡಿ ಈ ರೀತಿ ಇರಬೇಕು ಬ್ಯಾಟರು. ಇವಾಗ ನೋಡಿ, ನಾನು ಇದು ಉಪ್ಪಿಟ್ಟು ರವೆ ತೊಗೊಂಡಿರೋದು. ಈ ರವಾನ ಸ್ವಲ್ಪ ಕಡಾಯಲ್ಲಿ ಎಣ್ಣೆ ಹಾಕದೆ ಹುರಿದು ತೊಗೋಬೇಕು. ಇವಾಗ ದೊಡ್ಡ ಪಾತ್ರೆಯಲ್ಲಿ ಇವಾಗ ಹುರಿದು ತೊಗೊತಾ ಇದ್ದೀನಿ ನೋಡಿ. ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವಾನ ನೀವು ಸೇರಿಸ್ಕೋಬೋದು. ಇವಾಗ 10 ನಿಮಿಷ ಆಗಿದೆ ನೋಡಿ. ರವೆ ನೆಂದು ಇದ್ರಾಗ ಸ್ವಲ್ಪ ನೀರು ಇರಬಾರ್ದು. ಆ ರೀತಿ ಇದನ್ನು ಡ್ರೈ ಮಾಡಿ ತಗೊಳ್ಳಿ. ಇವಾಗ ನೋಡಿ, ರುಬ್ಬಿರುವಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಕೊಬ್ಬರಿನ ಸಣ್ಣಗೆ ಹೆಚ್ಚಿ ಅದರ ಪೇಸ್ಟು ಸಹ ನೀವು ಸೇರಿಸ್ಕೋಬೋದು. ಕೊಬ್ಬರಿನ ಹಾಕ್ತಾ ಇಲ್ಲ. ನೀವು ಬೇಕಂದರೆ ಇಷ್ಟ ಇದ್ದರೆ ಹಾಕೋಬೋದು. ಇವಾಗ ನೋಡಿ, ಹುರಿದಿರುವಂಥ ರವಾನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಾ ಇದ್ದೀನಿ ನೋಡಿ. ಸ್ವಲ್ಪ ನೀರನ್ನು ಹಾಕಿ ಇಡ್ಲಿ ಬ್ಯಾಟರ್ ಯಾವ ರೀತಿ ಇರುತ್ತೆ ಆ ರೀತಿ ರೆಡಿ ಮಾಡಿ ತಗೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಮಿಕ್ಸ್ ಮಾಡಿ ತಗೊಳ್ಳಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಇದನ್ನು 1 ಅವರ್ ಇಡ್ತಾ ಇದ್ದೀನಿ. ಚೆನ್ನಾಗಿ ರವೆ ನೆನಿಬೇಕು. ಇವಾಗ 1 ಅವರ್ ಆಗಿದೆ ನೋಡಿ. ಇವಾಗ ನಾನು ಇನೋನ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಇನೋನ ತೊಗೊಂಡು ಮೇಲೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ತೊಗೋತಿದ್ದೀನಿ ನೋಡಿ. ಫ್ರೆಶ್ ಇರುವಂಥ ಇನೋನ ಹಾಕಬೇಕು. ಇವಾಗ ಸ್ಟಾಕ್ ಇರುವಂಥ ಇನೋನ ಹಾಕಬಾರ್ದು. ಇವಾಗ ಒಂದು ಸಲ ತಂದಿರ್ತೀವಿ, ಅದರಲ್ಲಿ ಯೂಸ್ ಮಾಡಿ ಹಾಗೆ ಇಟ್ಟು ಅದನ್ನು ಇನೋನ ಯೂಸ್ ಮಾಡಬಾರ್ದು. ಫ್ರೆಶ್ ಇರುವಂಥ ಇನೋನ ಮಿಕ್ಸ್ ಮಾಡ್ಕೊಳ್ಳಿ ಹಾಕಿ. ಇವಾಗ ನೋಡಿ, ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾನು ಇಡ್ಲಿನ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ. ಇದನ್ನು 10 ನಿಮಿಷ ಚೆನ್ನಾಗಿ ಬೇಯಿಸಿ ತಗೊಳ್ಳಿ. ಇದು ಚೆನ್ನಾಗಿ ಬೇಯಲಿ. ಅಲ್ಲಿ ತನಕ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ 1 ಬೌಲಷ್ಟು ಹಸಿ ಕೊಬ್ಬರಿ ಶೇಂಗಾನ ತೊಗೊಂಡಿದ್ದೀನಿ. ಅರ್ಧ ಬೌಲಷ್ಟು ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾನ ತೊಗೊಂಡಿರೋದು. ನಾನು ಮೆಣಸಿಕಾಯಿನ ಕಟ್ ಮಾಡಿ ಹುರಿದು ಹಾಕ್ತಾ ಇರೋದು. ನಿಮಗೆ ಖಾರಕ್ಕೆ ಅನುಗುಣವಾಗಿ ಮೆಣಸಿಕಾಯಿನ ತೊಗೊಳ್ಳಿ. ನಾನು 7 ರಿಂದ 8 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ 2 ಸಣ್ಣ ಪೀಸಸ್ ಶುಂಠಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಿ ಆನಂತರ ಕೊತ್ತಂಬರಿನ ಹಾಕಿ 1 ರೌಂಡ್ ಹಾಕಿ ತೊಗೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾನು ಒಗ್ಗರಣೆನ ರೆಡಿ ಮಾಡ್ಕೊತಿದ್ದೀನಿ. ಕಡಾಯಿಗೆ ಎಣ್ಣೆನ ಹಾಕಿ ಸಾಸಿವೆ
ಕರಿಬೇವನ್ನ ಹಾಕ್ತಿದ್ದೀನಿ. ಒಣ ಮೆಣಸಿನ್ಕಾಯನ್ನ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಫ್ಲೇವರ್ ಮಾತ್ರ. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಣ ಮೆಣಸಿನ್ಕಾಯಿ. ಇವಾಗ ಒಗ್ಗರಣೆ ರೆಡಿಯಾಗಿದೆ ನೋಡಿ. ರುಬ್ಬಿರುವಂಥ ಚಟ್ನಿಗೆ ಇದನ್ನು ಒಗ್ಗರಣೆನ ಸೇರಿಸ್ತಾ ಇದ್ದೀನಿ. ಈ ರೀತಿ ನೀವು ಶೇಂಗಾ ಚಟ್ನಿನ ರೆಡಿ ಮಾಡ್ಕೊಳ್ಳಿ, ಇಡ್ಲಿಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿ ತೊಗೋತಿದ್ದೀನಿ ನೋಡಿ. ಸಖತ್ ಟೇಸ್ಟಿಯಾದ ಚಟ್ನಿ ರೆಡಿಯಾಗಿದೆ ನೋಡಿ. ಇವಾಗ ಇಡ್ಲಿ ಬೆಂದಿದೆ ನೋಡಿ. 10 ನಿಮಿಷ ಆಗಿದೆ, ಕರೆಕ್ಟಾಗಿ ಇಡ್ಲಿ ಬೆಂದಿವೆ ನೋಡಿ. ದಿಢೀರ್ ಅಂತಂದೇಳಿ ಮಾಡ್ಕೋಬೋದು ನಾವು. ಇದಕ್ಕೆ ಉದ್ದಿನಬೇಳೆ ಯೂಸ್ ಮಾಡಿಲ್ಲ. ಸ್ವಲ್ಪ ಸ್ಪೂನಿಂದ ಸ್ವಲ್ಪ ನೀರನ್ನು ಹಚ್ಚಿ ತೆಗಿಬೇಕು, ಕರೆಕ್ಟಾಗಿ ಬರುತ್ತೆ ನೋಡಿ. ನೀವು ಕೊಬ್ಬರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲೇವರ್ ಮಾತ್ರ. ನಾನು ಹಾಕಿಲ್ಲ, ನೀವು ಇಷ್ಟ ಇದ್ದರೆ ಹಾಕೋಬೋದು. ಇವಾಗ ಇಡ್ಲಿ ರೆಡಿಯಾಗಿದೆ ನೋಡಿ. ಇವಾಗ ನಾನು ಶೇಂಗಾ ಚಟ್ನಿ ಜೋಡಿ ಸರ್ವ್ ಮಾಡ್ತಾಯಿದ್ದೀನಿ. ಸಖತ್ ಟೇಸ್ಟಿಯಾದ ಶೇಂಗಾ ಚಟ್ನಿ ಮತ್ತು ದಿಢೀರ್ ಇಡ್ಲಿ ರೆಡಿಯಾಗಿದೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡ್ಕೋಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಅನಿಸೋದಿಲ್ಲ ನಾವು ಇದರಲ್ಲಿ ಉದ್ದಿನಬೇಳೆ ಹಾಕಿಲ್ಲ ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಶೇಂಗಾ ಚಟ್ನಿ ಜೋಡಿ ತಿಂತಾಯಿದ್ರೆ ನಾವು ಎಷ್ಟು ಇಡ್ಲಿ ತಿಂತಿದ್ದೇವೆ ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೀವು ಬೇಕಂದರೆ ಸಾಂಬಾರು ಜೋಡಿ ಸಹ ನೀವು ತಿನ್ಬೋದು. ನಾನು ಶೇಂಗಾ ಚಟ್ನಿ ಜೋಡಿ ಸರ್ವ್ ಮಾಡಿದ್ದೀನಿ. ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.